ಟು ಮೈ ನ್ಯೂ ಬ್ಲಾಗ್. ಗೈಸ್, ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ನಾಳೆ ಚಿತ್ರದುರ್ಗ ಹೋಗೋ ಒಂದು ಪ್ಲ್ಯಾನ್ ಇದೆ. ಏನಕ್ಕೆ ಅಂತಂದರೆ ನನ್ನ ಸೋದರ ಮಾವನ ಮಗನ ಮದುವೆ ಫಿಕ್ಸ್ ಆಗಿದೆ. ಸೊ ಹೂ ಮುಡ್ಸೋ ಶಾಸ್ತ್ರ ಅಂತ ಹೇಳ್ತೀವಿ ನಮ್ಮಲ್ಲಿ. ಹಾಗಾಗಿ ಇವತ್ತೊಂದು ಪುಟ್ಟ ರಿಂಗ್ ಎಕ್ಸ್ಚೇಂಜ್ ಕೂಡ ಇದೆ. ಹಾಗಾಗಿ ಅಲ್ಲಿಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ನಾನು ಆದಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ಸೊ ಗೈಸ್, ನನ್ನ ಗಾರ್ಡನ್ ನೋಡಿ, ಇದು ಲಾಸ್ಟ್ ಮಂತ್ ತಂದಿದ್ದು. ಇದಕ್ಕೆ ಹೆಸರೇನೋ ಇದೆ, ನಂಗೆ ಮರ್ತೋಗ್ಬಿಟ್ಟಿದೆ ಹೆಸರು. ಸೊ ಇದು ನೋಡಿ, ಒಂದ್ಸಲ ಹೂ ಬಿಟ್ಟು ಮತ್ತೆ ಚಂದ ಪುಟಾಣಿ ಹೂ ಬಿಟ್ಟಿದೆ. ಇದರಲ್ಲೇ 10 ಕಲರ್ ಇದೆ. ಸೊ ಇಲ್ಲಿ 10 ಇದೆ, ಮತ್ತು ಇಲ್ಲಿ 5 ಇದೆ. ಸೊ ಇಲ್ಲಿ ಇವೆರಡು ಸೇರಿ 10 ಇದೆ. ಸೊ ಆ್ಯಸ್ ಯೂಶ್ವಲ್ ಕೊಲಾಂಚಿ, ಸೇವಂತಿಗೆ ಗಿಡ ಒಂದು ಸ್ವಲ್ಪ ಇದೆ, ಆ ಕಡೆ ಗುಲಾಬಿ ಇದೆ. ಸೊ ಇದಿಷ್ಟು ನನ್ನ ಪುಟ್ಟ ಗಾರ್ಡನ್. ಗಸ್, ಇದು ಯಾವುದು ರಿಪೋರ್ಟ್ ಮಾಡಿಲ್ಲ, ಇನ್ನು ರಿಪೋರ್ಟ್ ಮಾಡಬೇಕು. ತಂದು 1 ತಿಂಗಳಾಯಿತು. ಸೊ ಇದು ಈ ವಾರದಲ್ಲಿ ಹಬ್ಬದೊಳಗೆ ರಿಪೋರ್ಟ್ ಮಾಡಬೇಕು. ಅಷ್ಟೊಳಗೆ ಮಾಡಬೇಕಿತ್ತು, ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ರಿಪೋರ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಚಿಗುರ್ತಿತ್ತು. ಸೊ ಅದಕ್ಕೆ ಸಣ್ಣ ಪಾಟ್ ಆಗಿರೋದ್ರಿಂದ ಜಾಗ ಸಾಕಾಗ್ತಿಲ್ಲ. ಸೊ ಈ ವಾರದಲ್ಲಿ ಇದನ್ನು ರಿಪೋರ್ಟ್ ಮಾಡಬೇಕು. ಇದೆಲ್ಲ ಸೇವಂತಿಗೆ ಗಿಡ ಮರಿ ಕೊಟ್ಟಿದ್ದೆಲ್ಲ ಇಟ್ಟಿದ್ದೆ. ಕೆಲವೊಂದೊಂದು ಚಿಗುರಿದೆ, ಕೆಲವೊಂದು ಸತ್ತೋಗಿದೆ. ನೋಡಿ ಇಲ್ಲಿದೆ, ಇವೆಲ್ಲ ಚಿಗುರಿದೆ, ಅವು 3 ಸತ್ತೋಗಿದೆ. ಇಲ್ಲಿ ಬಂದರೆ ಒಂದಿಷ್ಟು ವೆರೈಟೀಸ್ ದಾಸವಾಳ ಇದೆ. ಸೊ ಇದೊಂದು ಗಿಡ ಹೋಗ್ಬಿಡ್ತು, ಇದೊಂಥರ ಪಿಂಕ್ ಕಲರ್ ಆಗಿತ್ತು. ಸೊ ಇದು ಹೋಯಿತು. ಇದನ್ನು ಕಿತ್ತಿ ನನಗೆ ಬೇರೆ ನೆಡಬೇಕು ಗೈಸ್ ಇದನ್ನು. ಸೊ ಇದು ರೆಡ್ ಕಲರ್ ಗುಚ್ಛ ನೋಡಿ, ಮುಗ್ಬಿಟ್ಟಿದೆ ಆಲ್ರೆಡಿ, ಸುಮಾರು ಮುಗ್ಬಿಟ್ಟಿದೆ. ಸೊ ಇದು ಒಂಥರ ವೈಟ್ ಕಲರ್. ಸೊ ಇಲ್ಲೊಂದು ಸ್ವಲ್ಪ ಇದೆ, ದೆನ್ ಆ ಕಡೆ ಒಂದು ಸ್ವಲ್ಪ ಇದೆ. ಸೊ ಗೈಸ್, ಇಲ್ಲಿ ಬಂದರೆ ಈ ಕಡೆ ಒಂದು ಸ್ವಲ್ಪ ಇದೆ. ಒಂದು ಸ್ವಲ್ಪ ವೆರೈಟಿ ಮಾಡ್ಕೊಡಿದ್ದೀನಿ ದಾಸವಾಳ ಗಿಡನ. ಸೊ ಇಲ್ಲೊಂದಿಷ್ಟಿದೆ, ಹೂವು ಯಾವುದು ಬಿಟ್ಟಿಲ್ಲ, ಮೊಗ್ಗು ಬಿಡ್ತಾ ಇದೆ. ಸೊ ಇದೊಂದು ವೈಟ್ ಕಲರು, ಇದು ಯಾಕೋ ಬಿಡ್ತಾನಿಲ್ಲ. ಮೊಗ್ಗು ಬಿಟ್ಟಿದೆ. ಸೊ ಇದು ಯಾಕೋ ಚಿಗುರ್ತಾನಿಲ್ಲ, ಸಣ್ಣ ಸಣ್ಣ ಚಿಗುರು ಬಂದಿದೆ, ಕಾಣಿಸ್ತಾ ಇದೆಯಾ? ತಡೀರಿ. ಸೊ ಇಷ್ಟು ವೆರೈಟಿ ಇದೆ ಗೈಸ್ ಹತ್ರ ದಾಸವಾಳ ಗಿಡ. ಗೈಸ್, ಇಲ್ಲಿ ಬಂದರೆ ಶೋ ಗಿಡ ಇದೆ ನೋಡಿ, ಶೋ ಗಿಡ ಇಷ್ಟು ಶೋ ಗಿಡ. ವೆಯ್ಟ್, ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ. ಇದಿಷ್ಟು ಶೋ ಗಿಡ ನೋಡಿ, ಇದಿಷ್ಟು ಶೋ ಗಿಡ. ಸ್ವಲ್ಪ ಗಾರ್ಡನ್ ಅಂದರೆ ಸ್ವಲ್ಪ ಇಷ್ಟ. ಸೊ ಆ್ಯಸ್ ಯೂಶ್ ಇಲ್ಲಿ ನೋಡಿ, ದಾಸವಾಳ ಗಿಡ ಸ್ವಲ್ಪ ಎಲೆ ಎಲ್ಲ ಉದುರಿದೆ, ಕ್ಲೀನ್ ಮಾಡಬೇಕು, ಗುಡಿಸೋತಿಲ್ಲ. ಸೊ ಗುಡಿಸ್ಬೇಕು, ನಾಳೆ ಗುಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ಗೈಸ್. ಇಲ್ಲಿ ನೋಡಿ, ಇಲ್ಲಿ ಸೇವಂತಿಗೆ. ಸೊ ಹೇಗಿದೆ, ಇನ್ನೊಂದು ಸೇವಂತಿಗೆ ಮೊಗ್ಗು ಬಿಟ್ಟಿದೆ. ಸೊ ಇದು ವೆರೈಟಿ ಆಫ್ ಸೇವಂತಿಗೆ. ಆ ಕಡೆ ರೋಸಸ್ ಇದೆ, ಗುಲಾಬಿ ಗಿಡ ಇದೆ. ಸೊ ಇದು ಕೆಳಗಡೆ ಒಂದು ಸೈಡ್ ಪೂರ ನಾನು ಬಸಳೆ ಗಿಡಕ್ಕೆ ಇಟ್ಬಿಟ್ಟಿದ್ದೀನಿ. ಪುಟ್ಟ ಚಪ್ರ ಹಾಕಿ ಬಸಳೆ ಬಳ್ಳಿ ಇಟ್ಕೊಂಡಿದ್ದೀನಿ. ಕರಿಬೇವು ಮರ ಕೂಡ ಮಾಡ್ಕೊಂಡಿದ್ದೀನಿ. ಒಂದು ಹೆವಿ ಶೆಕೆ, ಹಾಗಾಗಿ ಸಿಕ್ಕಾಪಟ್ಟೆ ಶೆಕೆ. ಹಾಗೆ ಗಾಳಿನೂ ಇವತ್ತು ವೆದರ್ ಸ್ವಲ್ಪ ಮೋಡ ಮೋಡ, ನೀವು ನೋಡ್ಬೋದು ಆಕಾಶನ. ಸ್ವಲ್ಪ ಮೋಡನೂ ಇದೆ, ಅಲ್ಲಿ ಬಿಸಿಲು ಇದೆ. ಟೆರಸ್ ಮೇಲೆ ಬಂದರೆ ಒಳ್ಳೆ ಗಾಳಿ ಬರುತ್ತೆ. ಕೆಳಗಡೆ ಮಾತ್ರ ಸಿಕ್ಕಾಪಟ್ಟೆ ಶೆಕೆ. ಸೊ ನಾಳೆ ದುರ್ಗಕ್ಕೆ ಹೇಗೆ ಹೋಗೋದು ಅಂತ ಗೊತ್ತಿಲ್ಲ, ಯಾಕೆ ಅಂತಂದರೆ ಅಲ್ಲಿ ಇನ್ನೂ ಹೆವಿ ಶೆಕೆ. ಸೊ ಮಾರ್ನಿಂಗ್ ಬೇಗ ಹೊರಡಬೇಕು. ಯಾಕೆ ಅಂತಂದರೆ ನಮ್ಮೂರಿಂದ ಒಂದು 3.5 ತಾಸು ಆಗುತ್ತೆ ಚಿತ್ರದುರ್ಗ ಹೋಗಲಿಕ್ಕೆ. ಸೊ ಅಲ್ಲಿ ಉಳಿಯಲ್ಲ, ಸಂಜೆ ರಿಟರ್ನ್ ಸಾಗರಕ್ಕೆ ಬರೋದು. ಸೊ ನಾಳೆ ದುರ್ಗಕ್ಕೆ ಹೋಗ್ತೀವಿ. ಆದಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ತೀವಿ. ಸೊ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ನಾವು ತಿಂಡಿ ತಿಂದಿಲ್ಲ. ಯಾಕೆಂತಂದರೆ ಬೆಳಗ್ಗೆ ಒಂದು 7:30-8 ಗಂಟೆಗೆ ನಾವು ಸಾಗರ ಬಿಟ್ವಿ, ಶಿವಮೊಗ್ಗದಲ್ಲಿ ತಿಂಡಿ ತಿನ್ನೋಣ ಅಂತ. ಸೊ ನಾವು ನಮ್ಮ ಪಯಣಕ್ಕೆ ಚಿತ್ರದುರ್ಗದ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಸೊ ಮಧ್ಯ ಶಿವಮೊಗ್ಗದಲ್ಲಿ ನಾವು ಪಾಕಶಾಲೆಯಲ್ಲಿ ಸೆಟ್ ದೋಸೆ ತಿಂಡಿ ತಿಂದ್ಬಿಟ್ಟು ನಾವು ಮತ್ತೆ ನಮ್ಮ ಪ್ರಯಾಣ ಮುಂದೆ ಬೆಳೆಸ್ತಾ ಇದ್ದೀವಿ. ಶಿವಮೊಗ್ಗದಿಂದ ನಮಗೊಂದು 2 ತಾಸು ಆಗುತ್ತೆ ಚಿತ್ರದುರ್ಗಕ್ಕೆ. ರೋಡ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಧ್ಯೆ ಒಂದು ಸೇತುವೆ ಸಿಗುತ್ತೆ, ಅದೇನು ಸೇತುವೆ ಅಂತ ನನಗೆ ಗೊತ್ತಿಲ್ಲ ಗೈಸ್. ನಿಮ್ಗೆ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ. ಇದು ಎಲ್ಲಿ ಅಂತಂದರೆ ಚನ್ನಗಿರಿ ಹತ್ರ, ಅಡಿಕೆನಾಡು, ಚನ್ನಗಿರಿಗೆ ಸ್ವಾಗತ ಅಂತ ಬೋರ್ಡ್ ಇದೆ ನೋಡಿ ಗೈಸ್. ಸೊ ಚನ್ನಗಿರಿಗಿಂತ ಚೂರು ಹಿಂದೆ ನಮಗೆ ಒಂದು ಸೇತುವೆ ಸಿಗುತ್ತೆ. ಸೊ ಚನ್ನಗಿರಿಯಿಂದ ಡಬಲ್ ರೋಡ್ ಸಿಗುತ್ತೆ ಸ್ವಲ್ಪ ದೂರ, ಆಮೇಲೆ ಮತ್ತೆ ಸಿಂಗಲ್ ರೋಡ್ ಆದರೆ ರೋಡ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್. ನೀವು ಶಿವಮೊಗ್ಗ ಅಥವಾ ಸಾಗರದಿಂದ ನೀವು ಚಿತ್ರದುರ್ಗಕ್ಕೆ ಹೋಗ್ತೀರಾ ಅಂತಂದರೆ ರೋಡ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಧ್ಯೆ ರೈಲ್ವೆ ಗೇಟ್ ಹಾಕಿತ್ತು. ಇದು ಎಲ್ಲಿ ಅಂತಂದರೆ ಹೊಸಪೇಟೆ ಟು ಚಿತ್ರದುರ್ಗ ಟ್ರೈನ್ ಅಂತ ಅಂದ್ರಲ್ಲ ಯಾರೊಬ್ಬರು. ಸೊ ಹೊಸಪೇಟೆ ಟು ಚಿತ್ರದುರ್ಗ ಟ್ರೈನ್ ಹೋಗ್ತಾ ಇದೆ. ಸೊ ಹಾಗೆ ರೈಲ್ವೆ ಗೇಟ್ ಹಾಕಿತ್ತು. ನಾವು ಒಂದು 10 ನಿಮಿಷ ಅಲ್ಲಿ ವೆಯ್ಟ್ ಮಾಡಿದ್ವಿ. ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ಲಿ ಪಕ್ಕ ನೋಡಿ, ಏನೋ ಹಾಕಿದ್ದಾರೆ ಕಬ್ಬಣದು. ಏನಂದರೆ ಡಬಲ್ ರೋಡ್ ಆಗ್ತಾ ಇದೆ ಗೈಸ್, ಹಾಗಾಗಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಲ್ಲಿ ಆ ಕಡೆ ಈ ಕಡೆ. ಸೊ ಮಧ್ಯೆ ನೋಡಿ 2 ಬಸ್ ಇದೆ ಮುಂದೆ. ಇಲ್ಲೂ ಒಂಥರ ಹೆವಿ ಟ್ರಾಫಿಕ್ ಇತ್ತು. ಶಿವಮೊಗ್ಗದಿಂದ ಹೊಂಡಗುಂಡಿ ಸಿಕ್ಕಿರಲಿಲ್ಲ. ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ, ರೈಲ್ವೆ ಟ್ರ್ಯಾಕ್ ಹತ್ರ, ಚನ್ನಗಿರಿ ದಾಟಿದ ಮೇಲೆ ಯಾವುದಿದು ಹಳ್ಳಿ ಅದು ಯಾವ ಊರು ಗೊತ್ತಿಲ್ಲ. ರೈಲ್ವೆ ಟ್ರ್ಯಾಕ್ ಹತ್ರ ಸ್ವಲ್ಪ ಹೊಂಡಗುಂಡಿ ಸಿಕ್ತು. ಅಲ್ಲಿವರೆಗೂ ಸಾಗರದಿಂದ ಚನ್ನಗಿರಿವರೆಗೂ ರೋಡ್ ಚೆನ್ನಾಗಿದೆ. ಇಲ್ಲಿ ಸ್ವಲ್ಪ
ಚಿತ್ರದುರ್ಗಕ್ಕೆ ಸ್ವಾಗತ. ಕಲ್ಲಿನ ಕೋಟೆ. ವೆಲ್ಕಮ್ ಟು ಚಿತ್ರದುರ್ಗ. ನಾನು ನನ್ನ ಹಸ್ಬೆಂಡು ಮತ್ತು ನನ್ನ ದೊಡ್ಡಮ್ಮ ಬಂದಿದ್ದರು ನಮ್ಮ ಕಾರಲ್ಲಿ. ಮಾವ ಕುಮಟಾಯಿಂದ ಆ ಕಡೆ ಸಿರ್ಸಿ ಮೇಲೆ ದಾವಣಗೆರೆ ಹೋಗಿ ದಾವಣಗೆರೆ ಚಿಕ್ಕಮ್ಮನ ಕರ್ಕೊಂಡು ಅವ್ನು ಚಿತ್ರದುರ್ಗಕ್ಕೆ ಬಂದ. ನಾವು ಈಗ ಸಾಗರದಿಂದ ದೊಡ್ಡಮ್ಮನ ಕರ್ಕೊಂಡು ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ದೊಡ್ಡಮ್ಮ ಕಾರಲ್ಲಿ ಹೋಗ್ತಾಯಿದ್ವಿ. ನನ್ನ ಮಗ ಬಂದಿಲ್ಲ, ಯಾಕೆಂತಂದರೆ ನನ್ನ ಮಗನಿಗೆ ಎಕ್ಸಾಮ್ ಇತ್ತು, ಹಾಗಾಗಿ ಬಂದಿಲ್ಲ. ಸೊ ಮಾತಾಡ್ತಾ ನಮಗೆ 3 ತಾಸು ಹೋಗಿದ್ದೇ ಗೊತ್ತಾಗಿಲ್ಲ, ಯಾಕೆಂತಂದರೆ ರೋಡ್ ಅಷ್ಟು ಚೆನ್ನಾಗಿತ್ತು. ಮಧ್ಯೆ ರೈಲ್ವೆ ಟ್ರ್ಯಾಕ್ ದಾಟಿದ್ಮೇಲೆ ಸ್ವಲ್ಪ ಒಂದು 2 ಕಿಲೋಮೀಟ್ರ್ ಸ್ವಲ್ಪ ಗುಂಡಿ ಸಿಕ್ತು, ಬಟ್ ಚೆನ್ನಾಗಿದೆ ರೋಡು. ಸೊ ನೋಡಿ, ಚಿತ್ರದುರ್ಗ ಎಲ್ಲಿ ನೋಡಿದ್ರು ಕಲ್ಲಿನ ಗುಡ್ಡ, ಯಾಕೆಂತಂದರೆ ಹೆಸರೇ ಹೇಳಿದಾಗೆ ಕಲ್ಲಿನ ಕೋಟೆ ಚಿತ್ರದುರ್ಗ ಅಲ್ವಾ, ಹಾಗಾಗಿ ಎಲ್ಲಿ ನೋಡಿದ್ರು ಕಲ್ಲಿನ ಗುಡ್ಡ ಕಾಣಿಸ್ತಾ ಇತ್ತು. ಹಿಂದೆ ಈಗ 10 ವರ್ಷ ಹಿಂದೆ ಇನ್ನೂ ಸಿಕ್ಕಾಪಟ್ಟೆ ಕಲ್ಲಿತ್ತಂತೆ. ಹಾಗೆ ನಾವು ಹುಡುಗಿ ಮನೆಗೆ ತಲುಪಿದ್ವಿ. ಬಂದ ಕೂಡಲೇ ಆಸ್ತಿಗೆಲ್ಲ ಕೊಡ್ಕೊಂಡು ಶಾಸ್ತ್ರಗಳೆಲ್ಲ ಶುರುವಾಗಿತ್ತು. ಸರಿ ಬಿದ್ದೆ. ಹಾಯ್ ಮೇಡ. ಮದುಮಗ ಈಸಿಯರ್. ಇಲ್ಲಿ ನಮ್ಮ ಸೋದರ ಮಾವ ಮದುವಂಟಿಗೆ ಅಂದರೆ ಅವರ ಭಾವಿ ಸೊಸೆಗೆ ಫಲತಾಂಬೂಲ ಕೊಡ್ತಾ ಇದ್ದಾರೆ. ಶಾಸ್ತ್ರ ಪ್ರಕಾರ ಅಲ್ಲಿ ಪುರೋಹಿತರು ಹೇಳ್ತಾಯಿದ್ರು, ಹಾಗೆ ಫಲತಾಂಬೂಲ ಕೊಡ್ತಾ ಇದ್ದಾರೆ ಮದುವಂಟಿಗೆ. ಸೊ ಇನ್ನು ನೆಕ್ಸ್ಟ್ ಮುಂದೆ ಬಂದರೆ ಇಲ್ಲಿ ನನ್ನ ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ಅರಿಶಿನ ಕುಂಕುಮ ಹಚ್ಚಿ ಹೇಳಿದ್ನಲ್ಲ, ಅವಾಗ ಹೇಳ್ದಂಗೆ ಹೂ ಮುಡ್ಸೋ ಶಾಸ್ತ್ರ ಅಂದರೆ ಇದೆ ನಮ್ಮಲ್ಲಿ. ಮದುವಂಟಿಗೆ ಅರಿಶಿನ ಕುಂಕುಮ ಹಚ್ಚಿ ಮಡ್ಲು ತುಂಬ್ತಾ ಇದ್ದಾರೆ. ಮಡ್ಲು ಅಂತ ಹೇಳ್ತೀವಿ ನಮ್ಮಲ್ಲಿ. ಅರಿಶಿನ, ಬಳೆ, ಬ್ಲೌಸ್ ಪೀಸು ಹೀಗೆ ಮಡ್ಲು ತುಂಬ್ತಾ ಇದ್ದಾರೆ. ಅಕ್ಕಿ, ಕಾಯಿ, ಎಲೆಳಿ ಮಡ್ಲು ತುಂಬೋ ಶಾಸ್ತ್ರ ಅಂತ ಹೇಳ್ತೀವಿ ನಮ್ಮಲ್ಲಿ. ಹೀಗೆ ಮಾಡ್ತಾ ಇದ್ದಾರೆ. ಸೊ ಕೊನೆಗೆ ನಾನು ಹೂವು ಕೊಟ್ಟು ಅಕ್ಷತೆ ಹಾಕಿದೆ. ಸ್ವಲ್ಪ ಇಟ್ಕೊಳ್ಳಿ ಹೂವ ಒಂದೇ ಸತಿ ಎಲ್ಲರೂ ಹಾಕಡಿ. ಶುರು ಮಾಡಿ. ಇನ್ನೊಂದ್ಸಲ ಕೈ ಎಂಗೇಜ್ಮೆಂಟ್ ಎಲ್ಲ ಆಯಿತು. ಸೊ ಇನ್ನೇನು ಊಟಕ್ಕೆ ಹೋಗಬೇಕು. ಸಮಯ ಸುಮಾರು ಒಂದು 12:15 ಆಗಿದೆ. ಎಂಗೇಜ್ಮೆಂಟ್ ಎಲ್ಲ ಆಯಿತು. ಫೋಟೋ ವಿಡಿಯೋ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಗೈಸ್. ಗ್ಯಾಸ್ ಎಂಗೇಜ್ಮೆಂಟ್ ಎಲ್ಲ ಮುಗಿತು. ಸೊ ನೋಡಿ, ಚಿಕ್ಕು ಸರ್ ಆಲ್ವೇಸ್ ನಾನು ಚಿಕ್ಕು ಸಾವಾಗ ಗೊತ್ತಿರುತ್ತೆ. ಇನ್ನು ಬಾಕಿ ಜನ ಬಂದಿಲ್ಲ ಗೈಸ್, ಮೈಸೂರು ಬೆಂಗಳೂರು ಇದ್ದಾರೆ, ಅವರಿಗೆಲ್ಲ ಡ್ಯೂಟಿ. ಸೊ ಹಾಗಾಗಿ ದೊಡ್ಡಮ್ಮ ಇಲ್ಲಿದ್ದಾರೆ. ದೊಡ್ಡಮ್ಮ ವೇರಿಸ್ ದೊಡ್ಡಮ್ಮ. ಸೊ ಗೆಸ್ಟ್ ಎಲ್ಲ ಇಲ್ಲಿ ಬಂದಿದ್ದಾರೆ. ಹಾಯ್ ಮಾಡಿ. ಹಾಯ್ ಎಲ್ಲ ಇದ್ದಾರೆ. ಸೊ ದೆನ್ ಮದುಮಗ ಹಾಯ್ ಮಾಡು ಆಗಿದ್ದಾನೆ. ದೆನ್ ಮದುಮಗಳಿಗೆ ಆರತಿ ನಡೀತಾ ಇದೆ. ಸೊ ಮದುವಂಟಿ ಇದ್ದಾಳೆ. ಸೊ ಆರತಿ ಮಾಡಿದ್ದೇನು ಊಟ ಗೈಸ್. ಬಿಸಿಲು ಹೆವಿ ಇದೆ.
ಎಲ್ಲ ನೆಂಟರು ಎಲ್ಲ ಚಿಕ್ಕಿ ಮಾವ ಎಲ್ಲ ಚಿಕ್ಕಿನ ದಾವಣಗೆರೆ ಬಿಟ್ಟು ಹಾಕಿ ಕುಮಟಾ ಹೋಗ್ತಾರೆ. ನಾವು ದೊಡ್ಡಮ್ಮ ನನ್ನ ಹಸ್ಬೆಂಡ್ ನಮ್ಮ ನಾವು ಸಾಗರ ಹೋಗ್ತೀವಿ, ಶಿವಮೊಗ್ಗ ಹೋಗಿ. ಸೊ ನಮ್ಮ ಪಯಣ ಇನ್ನು ಸಾಗರದ ಕಡೆಗೆ. ಸೊ ಗೈಸ್ ನಾವು ಇಲ್ಲಿಂದ ಹೊರಟ್ವಿ, ಬಾಯ್ ಮಾಡಿಬಿಡಿ. ಇಲ್ಲಿಂದ ಹೊರಟ್ವಿ, ಮದ್ವೆಂಟಿನ ಇವತ್ತು ಬಿಟ್ಟು ಹೋಗ್ತೀವಿ. ಹೊರಟ್ವಿ, ಮಾಮ ಚಿಕ್ಕಿನ ದಾವಣಗೆರೆಗೆ ಬಿಟ್ಟು ಸೀದಾ ಕುಮಟಕ್ಕೆ ಹೋಗ್ತಾನೆ. ಸೊ ಚಿಕ್ಕೂಸ್ ದಾವಣಗೆರೆ, ನಾವು ದೊಡ್ಡಮ್ಮನ ಕರ್ಕೊಂಡು ಸಾಗರ, ಶಿವಮೊಗ್ಗ, ಚನ್ನಗಿರಿ, ಶಿವಮೊಗ್ಗ ಮೇಲೆ ಸಾಗರ. ಸೊ ಸ್ವಾತಿ ಚಿತ್ರದುರ್ಗದಲ್ಲಿ ಇರ್ತಾಳೆ, ನಾವು ನೆಕ್ಸ್ಟ್ ಕರ್ಕೊಂಡು ಹೋಗ್ತೀವಿ. ಅವಳನ್ನ ಕರ್ಕೊಂಡ್ ಬರ್ತಾರೆ ದಿಬ್ಬಣದಲ್ಲಿ ಕರ್ಕೊಂಡ್ ಬರ್ತಾರೆ. ಸೊ ಅಲ್ಲಿ ಅವರೆಲ್ಲ ಬೆಂಗಳೂರು, ಅವ್ರು ಇವತ್ತು ಹೋಗ್ತಾರೆ ನಾಳೆ ಹೋಗ್ತಾರೋ ಗೊತ್ತಿಲ್ಲ. ಅವ್ರು ಯಾವತ್ತು ಹೋಗ್ತೀರಿ ನೀವು ಬೆಂಗಳೂರಿಗೆ? ನಾಳೆ ಹೋಗ್ತಾರೆ ಅಂತ. ನಿಮ್ಮ ಹೆಸರು? ಶ್ರೇಯಾ ಅಂತ. ಓಕೆ, ಸೊ ಗೈಸ್ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್ ಗೈಸ್. ಚಿತ್ರದುರ್ಗ ಅಂದರೆ ಕಲ್ಲು ಅಂದರೆ ನೋಡಿ, ಕಲ್ಲಿನ ಕೋಟೆ ಚಿತ್ರದುರ್ಗ. ನಾವು ಕೋಟೆಗೆ ಹೋಗಲಿಲ್ಲ, ಸೊ ಬಿಸಿಲು ಸಿಕ್ಕಾಪಟ್ಟೆ ಇರೋದ್ರಿಂದ ಕೋಟೆಗೆ ಹೋಗಲಿಲ್ಲ. ನೋಡಿ, ಚಿತ್ರದುರ್ಗದ ಕಲ್ಲಿನ ಕೋಟೆ. ಸೊ ಗೈಸ್, ಎಂಗೇಜ್ಮೆಂಟ್ ಮುಗಿಸಿ ನಾವೀಗ ನಮ್ಮ ಪಯಣ ಸಾಗರದ ಕಡೆ ಹೋಗ್ತಾ ಇದ್ದೀವಿ. ನಾವಿನ್ನು ದುರ್ಗದಲ್ಲೇ ಇದ್ದೀವಿ, ಇನ್ನೂ ಹೊರಟಿಲ್ಲ. ಸೊ ಕಲ್ಲಿನ ಕೋಟೆ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಆಗಿಲ್ಲ. ಯಾಕಂದರೆ ವಿಪರೀತ ಬಿಸಿಲು ಮತ್ತು ಕೋಟೆ ಹತ್ತಕ್ಕೆ ಸಾಧ್ಯ ಇಲ್ಲ. ಆಲ್ರೆಡಿ 4:30 ಆಯಿತು. ನಾವು ಸಾಗರ ಮುಟ್ಟೋ ತನಕ 8 ಗಂಟೆ ಆಗುತ್ತೆ. ಹಾಗಾಗಿ ನಾವು ಕಲ್ಲಿನ ಕೋಟೆಗೆ ಹೋಗಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಹೋಗೋಣ ಅಂತ ಅಂದ್ಕೊಂಡ್ವಿ. ಈಗ ನಮ್ಮ ಪಯಣ ಸಾಗರದ ಕಡೆಗೆ. ಸೊ ಸಂಜೆ ಸಮಯ ಸುಮಾರು ಒಂದು 6:45 ಆಗಿತ್ತು. ಸೂರ್ಯ ಕೂಡ ನಮಗೆ ಬಾಯ್ ಬಾಯ್ ಹೇಳ್ತಾ ಇದ್ದ. ನೋಡಿ, ಸೂರ್ಯ ಮುಳುಗೋ ದೃಶ್ಯ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನಮಗೆ. ಸೊ ಅದಕ್ಕಾಗಿ ನಾನು ಕ್ಯಾಪ್ಚರ್ ಮಾಡಿ. ಸೂರ್ಯ ಆಲ್ರೆಡಿ ಮುಳುಗ್ತಾ ಇದ್ದಾನೆ. ಸೊ ಹೀಗೆ ನಾವು ಶಿವಮೊಗ್ಗ ಬರೋ ತನಕನೇ ಒಂದು 7 ಗಂಟೆ ಆಯಿತು. ಶಿವಮೊಗ್ಗದಿಂದ ಒಂದು ತಣ್ಣನೆ ಜ್ಯೂಸ್ ಕುಡ್ಕೊಂಡು ನಾವು ಸಾಗರಕ್ಕೆ ಬಂದ್ವಿ. ಗೈಸ್, ಇಷ್ಟ ಆಗಿತ್ತು ಪುಟ್ಟ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಆಲ್ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಗೈಸ್.